ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. 4 ವರ್ಷದ ಮಗುವನ್ನ ಮರ್ತು ಕ್ಯಾಬ್ ನಲ್ಲಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ತಂದೆ ತಾಯಿ. ಬೆಂಗಳೂರಿನ ಪೊನ್ನಪ್ಪ ಲೇಔಟ್ ನಲ್ಲಿ ಹೋಗುವಾಗ ಆಗಿರೋ ಘಟನೆ ಇದು. ಮಲಗಿದ ಮಗುವನ್ನ ಕ್ಯಾಬ್ ನಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಕತೆ ಕೇಳಿ ಇಲ್ಲಿ. ಮಲಗಿದ್ದ ಮಗುವನ್ನ ಮರ್ತು ಪೇರೆಂಟ್ಸ್ ಗಳು ಕ್ಯಾಬ್ ಇಳ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಕ್ಯಾಬ್ ನಲ್ಲಿ ಮಗುವನ್ನ ಮರ್ತು ಇದ್ರಲ್ಲ, ಅವ್ರ ಪಾಲಿಗೆ ಹೊಯ್ಸಳದವ್ರು ಹೀರೋ ಆಗಿದ್ದಾರೆ. ಈಗ ಕ್ಯಾಬ್ ಚಾಲಕ ಕೂಡ್ಲೆ ಅಂದ್ರೆ ಅವರು ಕೂಡ ಇದ್ರ ಬಗ್ಗೆ ಗಮನ ಕೊಟ್ಟಿರ್ಲಿಲ್ಲ. ಮಗು ಮಲಗಿತ್ತು, ಅದು ಸೌಂಡ್ ಮಾಡಿಲ್ಲ, ಅವ್ರು ಯಾಕೆ ನೋಡ್ತಾರೆ ಹಿಂದೆ ತಿರುಗಿ, ಅವ್ರು ಹೋಗಿದ್ದಾರೆ ಅವ್ರ ಪಾಡಿಗೆ. ಅದಾದ್ಮೇಲೆ ಹಿಂಗೆ ಆಗ್ಬಿಟ್ಟಿದೆ, ಮಗುನ್ ಬಿಟ್ಟು ಹೋಗ್ಬಿಟ್ಟಿದೀವಿ ಅಂತ ಆಮೇಲೆ ಲೇಟಾಗಿ ಅವ್ರ ಗಮನಕ್ಕೆ ಬಂದಿದೆ ಪೇರೆಂಟ್ಸ್ಗೆ. ಹೊಯ್ಸಳ ಮತ್ತು ಪೊಲೀಸರ ಮೊರೆ ಹೋಗಿದ್ದಾರೆ ಕುಟುಂಬಸ್ಥರು. ಆಗ 112ಗೆ ಕಾಲ್ ಮಾಡಿ ಮಾಹಿತಿನ ಹೇಳಿದಾಗ ಹೊಯ್ಸಳದವರು ಆಕ್ಟಿವ್ ಆಗಿದ್ದಾರೆ. ವಾಹನವನ್ನ ಪತ್ತೆ ಹಚ್ಚಿದರೆ, ಚಾಲಕನನ್ನ ಸಂಪರ್ಕ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಾಲಕ ವಾಹನವನ್ನ ಪರಿಶೀಲಿಸಿದಾಗ ಮಗು ಮಲಗಿರೋದು ಗೊತ್ತಾಗ್ಬಿಟ್ಟಿದೆ. ಯಬ್ಬಾ, ಕತೆ ಕೇಳಿ ಇಲ್ಲಿ ಹೆಂಗಿದೆ ಅಂತ. ಪೊಲೀಸರು ಕ್ಯಾಬ್ ಚಾಲಕನಿಗೆ ಕುಟುಂಬವನ್ನ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಅಪ್ಪ ಅಮ್ಮ ಮಗು ಹೋಗಿದ್ದಾರೆ. ಎಷ್ಟು ವರ್ಷದ ಮಗು ಅಂತ ನೋಡ್ಬೇಕು, ಮಲಗಿದ್ಯಂತೆ. ಮಗು ಮಲಗಿದೆ ಅನ್ಕೊಂಡು ಹಂಗೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಮರ್ತು. ಹಿಂಗೂ ಮರುವಿರುತ್ತಾ ಅಥವಾ ಫೋನಿನ ಗಮನನ ಗೊತ್ತಿಲ್ಲ. ಎಷ್ಟೊತ್ತು ಆದ್ಮೇಲೆ ಆಮೇಲೆ ಮಗು ಮಲಗಿದೆ, ಡ್ರೈವರು ಅದನ್ನ ಅಬ್ಸರ್ವ್ ಮಾಡಿಲ್ಲ. ಆಮೇಲೆ ಪೊಲೀಸರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಹೊಯ್ಸಳದವ್ರು ನೋಡಿ ಇಲ್ಲಿ ರಿಯಲ್ ಹೀರೋಗಳಾಗಿದ್ದಾರೆ ಪೇರೆಂಟ್ಸ್ ಪಾಲಿಗೆ. ಏನೇನ್ ಸುದ್ದಿಗಳನ್ನು ಕೇಳ್ತೀವೋ ಈಗೀಗಂತೂ.